ಹಾಸನದ ಮೊಸಳೆ ಹೊಸಹಳ್ಳಿ ಬಳಿ ಆದಂಥ ಘೋರ ದುರಂತ ಪ್ರಕರಣ ಇದೆಯಲ್ಲ, ಆ ಪ್ರಕರಣ ಆ ಕುಟುಂಬದವರ ಕಣ್ಣೀರನ್ನ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಕೂಡ ಕಳ್ಳು ಹಿಂಡುತ್ತೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಮೃತರ ಕುಟುಂಬಸ್ಥರು, ಪುತ್ರ ಗೋಕುಲ್ ಕಳೆದುಕೊಂಡಂತ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 10 ಜನ ಸಾವನ್ನಪ್ಪಿರುವಂಥದ್ದು, ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಗಂಭೀರವಾದಂಥ ಗಾಯಗಳಾಗಿದೆ, ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 10 ಜನ ಕಳ್ಕೊಂಡಂಥ ಕುಟುಂಬದವರಲ್ಲಂತೂ ಮುಗಿಲು ಮುಟ್ಟಿದೆ ಆಕ್ರಂದನ. ಯಾಕೆಂದರೆ ಒಬ್ಬೊಬ್ಬರು ಮಕ್ಕಳಿದ್ರು, ಇಂಜಿನಿಯರಿಂಗ್ ಓದ್ತಾ ಇದ್ರು, ಭವಿಷ್ಯದ ಕನಸನ್ನು ಕಟ್ಕೊಂಡಿದ್ದಂಥವ್ರು. ಸಾಕಷ್ಟು ಜನ ಇನ್ನೇನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದಂಥವ್ರು. ಆ ಮಕ್ಕಳೇ ಇಲ್ಲ ಈಗ. ಆಸರೆ ಆಗಬೇಕಾಗಿದ್ದಂಥ ಮಕ್ಕಳೇ ಈಗಿಲ್ಲ. ಜೀವನದ ಭರವಸೆಯೇ ನುಚ್ಚು ನೂರಾಗಿದೆ. ದಿಕ್ಕು ತೋಚದಂತಾಗಿರುವಂಥದ್ದು ಕುಟುಂಬಸ್ಥರು. ಮಗ ಇಂಜಿನಿಯರ್ ಆಗ್ತಾನೆ ಅಂತ ಕನಸನ್ನು ಕಾಣ್ತಾ ಇದ್ರು. ಹಗಲು ರಾತ್ರಿ ದುಡಿದು ಮಗನನ್ನು ಓದಿಸ್ತಾ ಇದ್ರು. ಸಾವಿನ ಮನೆಗೆ ಮಕ್ಕಳು, ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎಷ್ಟೋ ಜನ ಪೋಷಕರು ಕೂಲಿ ನಾಲಿ ಮಾಡಿಕೊಂಡು ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಓದಲಿ, ಅವನು ಕೂಡ ಇಂಜಿನಿಯರ್ ಆಗ್ತಾನೆ, ಅದಾದಮೇಲೆ ನಮ್ಮನ್ನು ಕೂಡ ಚೆನ್ನಾಗಿ ಸಾಕ್ತಾನೆ. ಆತ ಕೂಡ ಹೇಳ್ತಾ ಇದ್ದಂತೆ, ಅಮ್ಮ ಲಕ್ಷ ಲಕ್ಷ ಸಂಬಳ ತಗೊಂಡ್ಬರ್ತೀನಿ, ನಿಮ್ಮೆಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಆತನೇ ಇಲ್ಲ ಈಗ. ಈ ತರ ಸಮಾಧಾನ ನನ್ನ ಹೆಂಗ್ ಮಾಡ್ಕೊಳ್ಳಿ ಸರ್? ನಾನು ಈ ರೀತಿ ದೃಶ್ಯ ನನ್ನ ಹೆಂಗ ಮಾಡ್ಲಿ? ಈ ತರ ಇಡೀ ಕರ್ನಾಟಕ ಕಸ ಗುಡಿಸ್ಕೊಂಡು ನನ್ನ ಮಗನ ಹಂಗೆಲ್ಲ ಕನ್ಸು ಕಟ್ಕೊಂಡಿದ್ದೆ, ನಾನು ಹಂಗ್ ಮಾಡ್ಬೇಕು ಅಮ್ಮ, ನಾನು ಇಂಜಿನಿಯರಿಂಗ್ ಮಾಡಿ ನೀನು ಇನ್ನೊಂದು 3 ವರ್ಷ ಕೆಲಸ ಮಾಡಮ್ಮ, ಅಮ್ಮನ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇಂಜಿನಿಯರಿಂಗ್ ಮುಗಿಸಿ ನಾನು 1 ಲಕ್ಷ ಸಂಬಳ ತರ ನಾನು ಓದ್ತೀನಿ ಕಣಮ್ಮ, ದಯದ 1 ಲಕ್ಷ ಕೊಟ್ಟು. ಈ ತರ ಸಮಾಧಾನ ನನ್ನ ಹೆಂಗ್ ಮಾಡ್ಕೊಳ್ಳಿ ಸರ್? ನಾನು ಈ ರೀತಿ ದೃಶ್ಯ ನನ್ನ ಹೆಂಗ ಮಾಡ್ಲಿ? ಈ ತರ ಇಡೀ ಕರ್ನಾಟಕ ಮಾಡಿ ಹೋಗ್ಬಿಟ್ಟ ನನ್ ಮಗ. ಈ ತರ ನನ್ ಶತ್ರುಗೂ ಬೇಡ ಸರ್, ನನ್ ಶತ್ರುಗಳಿಗೆ ಈ ತರ ಕಷ್ಟ ಕೊಡಬಾರ್ದು. ಹಿಂಗಾಗ್ಬಿಡ್ತು ನನ್ನ ಮಗಂದು. ನನ್ನಾಲಿಗೂ ಸರಿ ಇಲ್ಲ, ಅಂದು ಕಟ್ಪಟ್ಟು ನಾನು ಓದ್ಲೇಬೇಕು, ನನ್ನ ಮಗನ ಒಂದು ತಾಲಿಗೆ ನಿಲ್ಸ್ಲೇಬೇಕು ಅಂತ ಕಟ್ಪಟ್ಟು ಮಾಡ್ದೈತೆ. ನನ್ನ ಹಣ ಬರ ಆಗ್ಲಿಲ್ಲ, ಹೇಳೋದು ಗೊತ್ತಾಯ್ತಲ್ಲ. ನಮ್ಮ ಜೀವನ ಈ ರೀತಿಯಾಗಿ ಹೋಯ್ತು. ನಮ್ಮ ಜೀವನ ಈ ರೀತಿ ಇಬ್ಬರೊಳಗೂ ನಮ್ಮ ಫ್ಯಾಮಿಲಿ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು, ನಮ್ಮ ಅಣ್ಣನೂ ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು. ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ಸ್ಥಾನಕ್ಕೆ ತಲುಪಿಸಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಬಿಟ್ಟ ದೇವರು. ಏನಕ್ಕೆ ಹೋಗ್ಸರ ಬದುಕಬೇಕು ಅನ್ಸೋದಷ್ಟು ಆಯ್ತಲ್ಲ ನನಗೆ. ಅಲ್ಲಿಗೆ ಹೋಗಿ ಉತ್ಸವಕ್ಕೆ ಹೋಗಿ ಬರ್ತೀನಿ, ಅಮ್ಮನ ಕರ್ಕೊಂಬರ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ದೆ. ಅಮ್ಮನ ಕರ್ಕೊಂಡು ಅಲ್ಲಿ ಬಾ ಅಮ್ಮ ಅಪ್ಪಾಜಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಬರಕ್ಕೆ ಇಲ್ಲಿ ಬಂದೆ. ಅಷ್ಟೊತ್ತಿಗೆ ದೇವರು ಚತುರ್ದಿಂದ ಇದಾಯ್ತು. ಇದಕ್ಕೆಲ್ಲ ಕಾರಣ ವ್ಯವಸ್ಥೆ ಇಲ್ಲ. ಇಲ್ಲಿ ಪ್ರೊಡಕ್ಷನ್ ಟೈಮ್ನಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಏನು ಮಾಡೋದು? ಅದಕ್ಕಾಗಿ ಎಷ್ಟು ಜನ, ಕೆಲವರಿಗೆ ಕಷ್ಟ ನರಕ ಅನ್ನುವಂಥದ್ದನ್ನ ದೇವರು ಮೂಟೆ ಒರೆಸಿ ಕಳಿಸ್ಬಿಟ್ಟಿರ್ತಾನೆ ಅಂತ ಕಾಣಿಸುತ್ತೆ. ಪಾಪ ನೋಡಿ ಅವ್ರ ನರಳಾಟವನ್ನ, ಮತ್ತು ಒಂದು ಕಡೆ ವಿಧಿ ಎಷ್ಟು ಮಟ್ಟಿಗೆ ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಅವ್ರ ಕುಟುಂಬದ ಕಣ್ಣೀರನ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಮತ್ತೆ ಈ ಒಂದು ದುರಂತಕ್ಕೆ ಕಾರಣ ಆದ್ನಲ್ಲ ಆ ಡ್ರೈವರ್ ಭುವನೇಶ್ ಬಗ್ಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು? ಯಾಕೆಂದರೆ ಆ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಆತ ಕುಡಿದು ಚಾಲನೆ ಮಾಡಿದಂಥ ಹಿನ್ನೆಲೆಯಲ್ಲೇ ಈ ಘಟನೆ ಆಗಿರೋದು ಅಂತ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಮಾತನಾಡ್ತಾ ಇದ್ರು. ನ್ಯೂಸ್ 18ನಲ್ಲಿ ಭುವನೇಶ್ ಕುಟುಂಬಸ್ಥರು, ಗ್ರಾಮಸ್ಥರು ಮಾತನಾಡಿದ್ದಾರೆ. ಹೊಳೆನರಸೀಪುರದ ಕಟ್ಟೆ ಬೆಳಗುಲಿ ಗ್ರಾಮಸ್ಥ ಭುವನೇಶ್ ಹೊಳೆನರಸೀಪುರದಲ್ಲಿ ಅಂಗಡಿ ಮಾಡ್ಕೊಂಡಿದ್ದಂತೆ. ಆದರೆ ಆ ಅಂಗಡಿ ನಷ್ಟ ಆದಂಥ ಹಿನ್ನೆಲೆಯಲ್ಲಿ ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದ. ಟ್ರ್ಯಾಕ್ಟ್ರು, ಕಾರು, ಲಾರಿ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಯಾರು ಕರೀತಾರೋ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದ. ಅಂಗಡಿ ಲಾಸ್ ಆದಂಥ ಹಿನ್ನೆಲೆಯಲ್ಲಿ 6 ತಿಂಗಳ ಹಿಂದೆ ಈತನ ಪತ್ನಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ಲಂತೆ. ಭುವನೇಶ್ಗೆ ಕುಡಿಯುವಂಥ ಚಟ ಕೂಡ ಇರಲಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಭುವನೇಶ್ಗೆ ಕುಡಿಯುವಂಥ ಚಟ ಇರಲಿಲ್ಲ ಅಂತ. ಪತ್ನಿ ಸಾವಿನ ಬಳಿಕ ಕಟ್ಟೆ ಬೆಳಗುಲಿ ಗ್ರಾಮದಿಂದ ಹೊಳೆನರಸೀಪುರಕ್ಕೆ ಇತ್ತೀಚೆಗೆ ಶಿಫ್ಟ್ ಆಗಿದ್ದ ಭುವನೇಶ್. ಈ ಸಂದರ್ಭದಲ್ಲಿ ಅವರ ಕುಟುಂಬದವರೆಲ್ಲ ಮಾತನಾಡಿದ್ದಾರೆ, ಆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಭುವನೇಶ್ ಬಗ್ಗೆ ಅತ್ತೆ ಭಾಗ್ಯಮ್ಮ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ, ನೋಡೋಣ. ನಾನೀಗ
ಭುವನೇಶ್ ಅವರ ಮನೆ ಕಟ್ಟೆ ಬೆಳಗುಳಿಯಲ್ಲಿದ್ದೀನಿ. ಇಲ್ಲಿನ ಚಿತ್ರಣವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ಭುವನೇಶ್ ಅವರ ಮನೆ. ಈ ಮನೆಗೆ ಈಗ ಬೀಗ ಹಾಕಿದೆ. ಈ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಕಳೆದ 4 ತಿಂಗಳ ಹಿಂದೆ ಭುವನೇಶ್ ಅವರ ಕುಟುಂಬ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಆಗಿದೆ. ಭುವನೇಶ್ ಅವರು ಮದುವೆಯಾದ ಕಳೆದ 4 ವರ್ಷದಿಂದ ಮದುವೆ ಆಗಿತ್ತು. ಕಳೆದ 1.5 ವರ್ಷದಿಂದ ಅವರ ಪತ್ನಿ ಕೂಡ ಸಾವನ್ನಪ್ಪಿದ್ರಿಂದಾಗಿ ಅವರ ಕುಟುಂಬ ಈಗ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಆಗಿದೆ. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಭುವನೇಶ್ ಅವರು ಇದೇ ಮನೆಯಲ್ಲಿ ವಾಸ ಆಗಿದ್ರು. ಅವರ ತಂದೆ ತಾಯಿ ಎಲ್ಲರೂ ಕೂಡ ಈಗ ಹೊಳೆ ನರಸೀಪುರದಲ್ಲಿ ವಾಸವಾಗಿದ್ದಾರೆ. ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಜಮೀನಿನಲ್ಲಿ ಬಂದು ಕೆಲಸ ಮಾಡ್ತಾರೆ. ಆದರೆ ಭುವನೇಶ್ ಅವರು ಈ ಮನೆಯಲ್ಲಿ ಈಗ ವಾಸವಾಗಿಲ್ಲ. ಅವ್ರಿಗೆ ಒಂದು ಪುಟ್ಟ ಹೆಣ್ಮಗು ಕೂಡ ಇದೆ. ಅದನ್ನು ಕೂಡ ಮಾತಾಡಿಸ್ಕೊಂಡು ಕೆಲಸವನ್ನು ಮಾಡ್ಕೊಂಡಿದ್ರು. ಬೆಂಗಳೂರಲ್ಲಿ ಟ್ರಕ್ಕನ್ನು ಓಡಿಸ್ಕೊಂಡು ಬೆಂಗಳೂರು ಹಾಸನ ಮಾರ್ಗವಾಗಿ ಅವರು ಕೆಲಸವನ್ನು ಮಾಡ್ತಿದ್ರು. ಅವರ ಅತ್ತೆ ಒಬ್ಬರೇ ಅವರ ಪಕ್ಕದ ಮೇಲೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೀನಿ. ಮೊದಲು ಹುಟ್ಟಿದಾಗಿಂದ ಇಲ್ಲೇ ವಾಸವಾಗಿದ್ರೆ ಈಗ ಹೋಗಿರೋದು. ಎಷ್ಟು ತಿಂಗಳಿಂದ ಹೋಗಿದ್ದಮ್ಮ? ಈಗ 2 ತಿಂಗಳಾಯ್ತು. ಭುವನೇಶ್ ಮುಂಚೆಯಿಂದನು ಹೆಂಗೆ ಒಳ್ಳೆ ಹುಡುಗನ? ಒಳ್ಳೆ ಹುಡುಗ ಚೆನ್ನಾಗಿರೋದಕ್ಕೆ ಚೆನ್ನಾಗಿರೋದು. ನಮ್ಮ ಹುಡುಗ ನಮ್ಮೇಲೂ ಅತ್ತೆ ಹತ್ಕೊಂಡು ಇಲ್ಲೇ ಹೋಯ್ತಿದ್ದ. ಈಗ ಹೋಗ್ಬಿಟ್ಟಿದ್ದ ಮದುವೆ ಆದ್ಮೇಲೆ. ಈಗ ಹೋಗಿರೋದು 2 ತಿಂಗಳೂ ಆಗೈತೆ ಹೋಗಿ ಅಷ್ಟೇ ಮೆಣಸಿನಕಾಯಿ. ಈಗ ಮೊನ್ನೆ ಒಂದು ಘಟನೆ ಆಯ್ತು, ಕೇಳಿದ್ರಮ್ಮ? ಹಿಂಗ್ ಮೊಸಳೆ ಹೊಸಳಿನಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಿತ್ತು. ಈಗ ಆಸ್ಪತ್ರೆಯಲ್ಲಿ ಭುವನೇಶ್ ಸೇರ್ಕೊಂಡಿದ್ರು. ಹೋಗಿ ನೀವೇನಾದ್ರು ಮಾತಾಡ್ಸೋದು ಅವ್ರ ಆರೋಗ್ಯ? ಹೋಗಿಲ್ಲ ಹೋಗೋಣ ಹೋದ. ನಮ್ಗೆ ಗೊತ್ತಿಲ್ಲದಕ್ಕೆ ಸುಂಕದು ಗೊತ್ತಿಲ್ಲ ನಮ್ಗೆ. ಈಗಲೂ ಹೋಗ್ಬಿಡ ಇತ್ತಿಲ್ಲ ಅವ್ವಪ್ಪ. ಮೊದ್ಲು ಭುವನೇಶ್ ಹೊಳೆ ನರಸೀಪುರದಲ್ಲಿ ಅಂಗಡಿ ಮಾಡಿದ್ರ? ಇದ್ದ. ಏನ್ ಅಂಗಡಿ ಮಾಡಿದ್ರು? ಏನ್ ಅಂಗಡಿ? ಅಲ್ಲ, ಔಷಧಿ ಅಂಗಡಿ ಮಾಡಿದ್ರು. ಆಮೇಲೆ ಡ್ರೈವರ್ ಆದ್ರ? ಡ್ರೈವರ್ ಆಯ್ತು. ಈಗ ಹೋಗಿರೋದು 1-2 ತಿಂಗಳೇನೆ ಆಗಿತ್ತು. 1 ತಿಂಗಳಾಗಿತ್ತು. ನಮ್ಗೆ ಡ್ರೈವಿಂಗ್ ಕೆಲಸ ಮಾಡ್ತಿರೋದು. ಮೊದ್ಲು ಕಲ್ತಿದ್ರ ಡ್ರೈವಿಂಗ್ ಕೆಲಸ? ಮೊದ್ಲು ಕಲ್ತಿತ್ತು. ಆಮೇಲೆ ಮದ್ವೆ ಆದ್ಮೇಲೆ ಅಂಗಡಿ ಇಟ್ಕೊಂಡಿದ್ಲು. ಅಂಗಡಿ ಇಟ್ಟಾದ್ಮೇಲೆ ಹೋದ್ಲು. ಮೊದ್ಲು ಕಲ್ತಿದ್ರು, ಹೋಯ್ತಿದ್ದ ಮೊದ್ಲು. ಈಗ ಹೋಯ್ತಾರೆ. ಈಗ 1 ತಿಂಗಳಲ್ಲಿ ಹೋಯ್ತಿದ್ದ, ತಿಂಗಳಿಂದ ಅಷ್ಟೇ. ಡ್ರೈವಿಂಗ್ ಕೆಲಸ ಮಾಡಾರ? ಚಿಕ್ಕದಿಂದ ಮಾಡ್ಯಾರ. ಚೆನ್ನಾಗಿ ಹೊಡ್ತಾನೆ ಡ್ರೈವಿಂಗ್ ಕೆಲಸ. ಏನ್ ಡ್ರೈವಿಂಗ್ ಮಾಡೋರು? ಏನ್ ಓಡಿಸೋರು? ಲಾದ, ಟ್ಯಾಕ್ಟ್ರಿ, ಕಾರು ಎಲ್ಲಾನು ಓಡಿಸೋರು. ಇದು ಭುವನೇಶ್ ಅವರ ಅತ್ತೆ ಮತ್ತು ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಡ್ರೈವರ್ ಭುವನೇಶ್ ಬಗ್ಗೆ ಅಕ್ಕಪಕ್ಕದವರು, ಸ್ನೇಹಿತರು ಕೂಡ ಮಾತನಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಕೃಷ್ಣಮೂರ್ತಿ, ನೋಡೋಣ. ಮೊಸಳೆ ಹೊಸಳಿ ದುರಂತಕ್ಕೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಈ ಘಟನೆಗೆ ಚಾಲಕನ ಅಜಾಗರೂಕತೆ ಕಾರಣ ಎಂಬಂತಹ ಚರ್ಚೆ ಈಗ ಸಮಾಜದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈಗ ನಾನು ಹೊಳೆ ನರಸೀಪುರ ಪಟ್ಟಣದಲ್ಲಿದ್ದೀನಿ. ಅವರ ವ್ಯಕ್ತಿತ್ವ ಎಂಥದ್ದು, ಲಾರಿ ಚಾಲಕ ಭುವನೇಶ್ವರ ಹಿನ್ನೆಲೆ ಏನು, ಅವರು ಯಾವ ರೀತಿಯಾದಂತಹ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಹೊಂದಿದ್ರು, ಈ ಎಲ್ಲ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ವ್ಯಕ್ತಿತ್ವದ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ಭುವನೇಶ್ವರನ ನೀವು ನೋಡಿದಂಗೆ ಹೇಗಿದ್ರು ಸರ್? ಸರ್, ನಾವು ಭುವನೇಶ್ ಅವ್ರು ನೋಡಿ 6 ತಿಂಗಳಿಂದ ಅವ್ರು ಇಲ್ಲಿದ್ದಾರೆ. 6 ತಿಂಗಳಿಂದ ಅವ್ರನ್ನ 4 ಸರಿ ನೋಡಿದ್ದೀವಿ. 4 ಸರಿ ನೋಡಿ 4 ಸರಿ ಮಾತಾಡಿದ್ದೀವಿ. ಅಣ್ಣ ಊಟ ಆಯ್ತಾ, ಅಣ್ಣ ತಿಂಡಿ ಆಯ್ತಾ ಅನ್ನೋದಷ್ಟೇ 2 ಮಾತು ಬಿಟ್ಟರೆ ಬೇರೆ ಯಾವುದೇ ರೀತಿ ವ್ಯಾವಹಾರಿಕ ಮಾತು, ದೇಶದ ಮಾತು ಏನೂ ಇಲ್ಲ. ಭಾಳ ಸೈಲೆಂಟ್ ಹುಡುಗ ನಾವು ನೋಡಿದ ಮಟ್ಟಿಗೆ. ಅವರು ಕಷ್ಟದಲ್ಲಿ ಇದ್ದರು, ಅದು ಮಾತ್ರ ನಮಗೆ ಗೊತ್ತು. ಯಾಕೆ ಕಷ್ಟದಲ್ಲಿದ್ದರು ಅಂದರೆ ಪಾಪ ಅವ್ರ ತಂದೆ ತಾಯಿ ಇವತ್ತು ಒಂದು ಸಣ್ಣದೊಂದು ಬೋಂಡ ಅಂಗಡಿ ಮಾಡಿಕೊಂಡು ಬೋಂಡ ವಡೆ ಮಾಡ್ತಿದ್ರು. ಇವ್ರಿಗೆ ಸಿಕ್ಕಾಬಟ್ಟೆ ಇವನು ಹೆಂಡತಿ ಸುಸೈಡ್ ಮಾಡಿಕೊಂಡು ಸಾಲ ಜಾಸ್ತಿ ಆಗಿತ್ತು. 2.5 ವರ್ಷದ ಮಗು ಇತ್ತು. ಆ ಮಗು ಮೇಂಟೈನ್ ಮಾಡಬೇಕು, ತಂದೆ ತಾಯಿ ಮೇಂಟೈನ್ ಮಾಡಬೇಕು, ಬಾಡಿಗೆ ಕಟ್ಟಬೇಕು. ಅದಕ್ಕೆ ಅವನು ಇಲ್ಲಿ ಒಂದು ಆನ್ಲೈನು ಅರ್ಬಲ್ ಲೈಫ್ ಅಂದ್ಬಿಟ್ಟಿದ್ದಾನೆ, ಒಂದು ಮೆಡಿಕಲ್ ಸ್ಟೋರ್ ಮಾಡಿದ್ದ. ಅದು ಸರಿಯಾಗಿ ನಡೀಲಿಲ್ಲ, ಈ ತಾಲೂಕ್ ಲೆವೆಲಲ್ಲಿ ನಡೀಲಿಲ್ಲ. ಸೊ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಮತ್ತಿರ್ಗ ಅವನು ಇದು ಕಾಂಟ್ಯಾಕ್ಟ್ ಇತ್ತಂತೆ ಈ ಪಿಜ್ಜಾ ಅಂಗಡಿ. ಅದಕ್ಕೆ ಪಿಜ್ಜಾ ಕಾಂಟ್ಯಾಕ್ಟ್ಗೆ ಸೇರಿಕೊಂಡು ಅದನ್ನು ಮಾಡ್ತಾಯಿದ್ರು. ಆ ದಿನ ಆಕ್ಸಿಡೆಂಟ್ ಆಗೋ ದಿನ ಅಕ್ಕಿ ಕುರುವೂರು ಬೀದಿಯಲ್ಲಿ ನಾವು 45 ವರ್ಷದಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಗಣಪತಿ ಪ್ರತಿಷ್ಠಾಪನೆಯಲ್ಲಿ ಆ ದಿನ ಆ ಒಂದೇ ಸೇವೆ ಇತ್ತು. ಭುವನೇಶ್ ಮತ್ತು ಆ ಕುಟುಂಬದ್ದೇ ಸೇವೆ ಇತ್ತು. ಆ ಸೇವೆಗೆ ಅವನು ಬರ್ತಾ ಇದ್ದ. 9 ಗಂಟೆಗೆ ಇಲ್ಲಿ ಸೇವೆ ಇತ್ತು. ಆ ಸೇವೆ ಮಾಡೋದಕ್ಕೆ ಗಣಪತಿ ಪೂಜೆ ಮತ್ತು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದ. ಅಷ್ಟರೊಳಗೆ ಅದು ಆಕ್ಸಿಡೆಂಟ್ ಆಯಿತು. ಅವ್ರದ್ದೆಲ್ಲ ಮನೆ ಜವಾಬ್ದಾರಿ ಎಲ್ಲ ಅವರೇ ತಗೋತಾ ಇದ್ರು. ನಾವು ಕರೆದ್ವಿ, ನಮ್ದು ಹಿಂಗೆ ಬಿಡ್ತಾ ಇದೀವಪ್ಪ ಬಾ ಅಂತ. ಆಮೇಲೆ ಇಲ್ಲ ಅಣ್ಣ ಬರ್ತೀನಿ, ಹಿಂಗೆ ಕತ್ತಿದ್ದೀನಿ ಇವತ್ತು, ಶುಕ್ರವಾರ ನೈಟ್ ಬರ್ತೀನಿ ಅಣ್ಣ, ಪೂಜೆ ಅಷ್ಟೊತ್ತಿಗಾದರೆ ಬರ್ತೀನಿ ಅಣ್ಣ ಅಂತ ಅಂದ್ರೆ ಸರಿನಪ್ಪ ಆಯಿತು ಬಾ ಅಂತಂದ್ವಿ. ಕಾಂಟ್ಯಾಕ್ಟ್ ಅಂದರೆ ಈಗ ಆಯ್ ಬಾಯ್ ಸಿಕ್ಕಿದಾಗ ರೋಡಲ್ಲಿ. ಆಮೇಲೆ ಗಣಪತಿ ಎಲ್ಲ ಪೂಜೆ ಮಾಡಿಸಿದ್ಮೇಲೆ ಅವ್ರ ತಂದೆ ಬಂದರು, ಇಲ್ಲ ಹಿಂಗೆ ಆಗ್ಬಿಡೈತೆ ಕಣಪ್ಪ ಆಕ್ಸಿಡೆಂಟು, ನಮ್ಮ ಮಗುಂದೇ ಗಾಡಿ, ಇಲ್ಲ ಒಂದ್ಸಲ ನೋಡಿ ನೀಟಾಗಿ ಅಂದಿಗೆ. ಇಲ್ಲ ಕಣಪ್ಪ 7:15 ಫೋನ್ ಮಾಡಿದಾಗ ಹಾಸನ ಬಿಟ್ಟಿದ್ದೀನಿ ಅಂತ ಅಂದರು. ಪೂಜೆ ಟೈಮಿಗೆ ಬಂದ್ಬಿಡ್ತೀನಿ ಕಣಪ್ಪ ಅಂತ ಅಂದರು. ಇವಾಗ ಈ ಥರ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಡೈತೆ ಕಣಪ್ಪ, ನಮ್ಮ ಮಗುಂದೇನೆ.
ಅಷ್ಟೇ ಗೊತ್ತಿರೋದು ಸರ್. ಅದಾದ್ಮೇಲೆ ಈ ಥರ ಅಹಿತಕರ ಘಟನೆ ಎಲ್ಲ ಆಗಿದ್ದು ನಮಗೂ ಬೇಜಾರಿದೆ. ಇಲ್ಲಿನ ಸ್ಥಳೀಯ ವಾಸಿಗಳು ಮತ್ತು ಭುವನೇಶ್ ಪಕ್ಕದ ಮನೆಯಲ್ಲಿರ್ತಕ್ಕಂಥ ನಿವಾಸಿಗಳ ಮಾತು. ನಾವು ಈ ಹಿಂದಿನ 6 ತಿಂಗಳಿಂದ ಅವರನ್ನು ನೋಡಿದ್ದೀವಿ, ಅಬ್ಸರ್ವ್ ಕೂಡ ಮಾಡಿದ್ದೀವಿ. ಸುಮಾರು 4-5 ಬಾರಿ ಅವ್ರನ್ನ ಮಾತಾಡಿಸಿರ್ಬೋದು. ಯಾವುದೇ ರೀತಿಯಾದಂಥ ಕುಡಿತದ ಚಟ ಆಗಲಿ ಮತ್ತು ಇನ್ನಿತರ ಕೆಟ್ಟ ಅಭ್ಯಾಸ ಆಗಲಿ ಭುವನೇಶ್ಗೆ ಇರಲಿಲ್ಲ. ಆದರೆ ಅವತ್ತು ಏನಾಯಿತು ಎಂಬಂಥದ್ದನ್ನ ಪೊಲೀಸ್ ತನಿಖೆ ನಂತರದಲ್ಲಿ ಈ ವಿಚಾರವನ್ನು ಎಲ್ಲವೂ ಬಹಿರಂಗ ಆಗಬೇಕೆ ಬಿಟ್ಟರೆ ನಾವಾಗೆ ಈಗ ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬಂಥ ಅನಿಸಿಕೆಯನ್ನು ಭುವನೇಶ್ನ ಪಕ್ಕದ ಮನೆಯಲ್ಲಿರ್ತಕ್ಕಂಥ ವಾಸಿಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣ, ನ್ಯೂಸ್ 18 ಹಾಸನ. ನ್ಯೂಸ್ 18 ಕನ್ನಡ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇರುವಂತದ್ದು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹಾಗೆ ದುಸ್ಥಿತಿ, ಯಾವ ರೀತಿಯ ಅಧೋಗತಿಗೆ ಹೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳು, ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಿಕಾಸ್ ಸರ್ಕಾರಿ ಶಾಲೆ ಬಡವ್ರ ಮಕ್ಕಳು ಕೂಡ ಬೆಳಿಬೇಕಲ್ವಾ, ಓದ್ಬೇಕಲ್ವಾ, ಅವರು ಕೂಡ ಚೆನ್ನಾಗಿರ್ಬೇಕಲ್ವಾ, ಅವ್ರ ಕುಟುಂಬದಲ್ಲೂ ಕೂಡ ವಿದ್ಯಾವಂತರಾಗಬೇಕಲ್ವಾ ಅನ್ನುವಂಥ ಕಾಳಜಿಯಿಂದ ಬೀಳುವ ಸ್ಥಿತಿಯಲ್ಲಿದ್ದಾವೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಹುತೇಕ ಸರ್ಕಾರಿ ಶಾಲೆಯ ಕಟ್ಟಡಗಳು. ಬೆಳಗಾವಿ ಜಿಲ್ಲೆ ಪರಿಸ್ಥಿತಿ ತೋರಿಸ್ತೀವಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಶಾಲೆಗಳು ಆತಂಕದಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ ಮಕ್ಕಳು. ಯಾಕೆ ಆತಂಕ? ಅನಿವಾರ್ಯ. ನಾವು ಓದಬೇಕಲ್ಲ, ನಾವು ಕೂಡ ಬೇರೆಯವ್ರ ಮಕ್ಕಳ ರೀತಿಯಲ್ಲಿ ನಮ್ಮ ಮಕ್ಕಳು ಓದಬೇಕಲ್ಲ ಅಂತ ಪೋಷಕರ ಕಾಳಜಿ. ಆದರೆ ಅನಿವಾರ್ಯವಾಗಿ ಕಳಿಸಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಚಿಕ್ಕದಿನಕೊಪ್ಪ, ಅವರೊಳ್ಳಿ, ದೇಮಿನಕೊಪ್ಪ, ಬಿಳಕಿ, ಕೊಡಚವಾಡ ಗ್ರಾಮಗಳ ಶಾಲೆಗಳ ಸ್ಥಿತಿಯನ್ನ ತೋರಿಸ್ತೀವಿ. ಬರೀ ಇಷ್ಟು ಮಾತ್ರ ಅಂತಲ್ಲ, ಬೆಳಗಾವಿಯಲ್ಲಿ ಬಹುತೇಕ ಶಾಲೆಗಳು ಹಿಂಗೆ ಇದಾವೆ. ಆದರೆ ಪ್ರಮುಖವಾಗಿ ಯಾವ್ಯಾವ ಶಾಲೆಗಳು ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾ ಇದೀವಿ. ಪ್ರಾಣ ಭೀತಿಯಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ ಮಕ್ಕಳು. ನೋಡಿ ಅಲ್ಲಿ, ಇದ್ಯಾವನಾದ್ರೂ ಶಾಲೆ ಅಂತನ? ನಾವು ಯಾವುದೋ ಪಾಳು ಬಿದ್ದ ಮನೆ ತೋರಿಸ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇರುವಂಥದ್ದು ಯಾವುದೋ ಅಲ್ಲಿ ಪ್ರವಾಹ ಬರ್ತಾ ಇರುತ್ತಲ್ಲ ಬೆಳಗಾವಿಲಿ, ಅವಾಗೇನಾದ್ರೂ ಆಯ್ತಾ ಅನ್ಕೊಂಡಿರ್ಬೇಕು ನೀವು. ಅಲ್ಲ, ಅಲ್ಲಿನ ಶಾಲೆಗಳ ಸ್ಥಿತಿನೇ ಹಿಂಗಿದೆ. ನೋಡಿ ಅಲ್ಲಿ ಗಿಡ ಗಂಟಿಗಳು ಬೆಳೆದಿದ್ದಾವೆ, ಮೇಲ್ ಟಾರ್ಪಲ್ ಹಾಕಿದ್ದಾರೆ ಸೋರ್ಬಾರ್ದು ಅಂತ, ಮಳೆ ಬೇರೆ ಅಲ್ವಾ ಈಗ. ಅಂತ ಕಡೆನೂ ಕೂಡ ಮಕ್ಕಳು ಹೋಗಿ ಓದ್ತಾ ಇದ್ದಾರೆ. ಆಗ್ಲೋ ಈಗ್ಲೋ ಬಿದ್ದೋಗುವಂತ ಪರಿಸ್ಥಿತಿಲಿರುವಂತ ಶಾಲೆಗಳು. ಮಕ್ಕಳಿಗೆ ಎಷ್ಟು ಅನಿವಾರ್ಯತೆ ಇದೆ ನೋಡಿ. ಪಾಪ ಟೀಚರ್ಸ್ಗಳು ಕೂಡ ಅಷ್ಟೇ, ಅವ್ರ ಪ್ರಾಣಕ್ಕೂ ಕೂಡ ಅಲ್ಲೇನೋ ಲೆಕ್ಕ ಇಲ್ಲ, ಅವ್ರ ಪ್ರಾಣಕ್ಕೂ ಏನು ಬೆಲೆ ಇಲ್ಲ. ಅಲ್ಲಿ ಹೋಗ್ಬೇಕು, ಪಾಠ ಮಾಡಬೇಕು, ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಪಾಪ ಟೀಚರ್ಸ್ಗಳು ಕೂಡ ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ಕುಸಿದಿರುವಂತ ಶಾಲಾ ಕಟ್ಟಡ. ಈಗ 1 ವರ್ಷ ಬಿದ್ದು ರೂಮ್ ಬಿದ್ದು 1 ವರ್ಷ ಆಯ್ತು ಸರ್. ನಾವು BO ಸಾಹೇಬ್ರಿಗೂ ಮನವಿ ಕೊಟ್ಟಿವ್ರಿ, ಮತ್ತು SDM ಕಡೆಯಿಂದ ಕೊಟ್ಟು ಪಂಚಾಯತಿಗೆ ಕೊಟ್ಟಿವಿ ಸರ್. ಇನ್ನೂ ಮಟ್ಟ ಏನು ಸ್ಪಂದನೆ ಮಾಡಿಲ್ಲ ಸರ್. ಯಾಕೆ ಪದೇ ಪದೇ ನಾವು ಕೊಟ್ಟರು ಕೂಡ ಇಲ್ಲಿ ಬಂದು ನೋಡೋದಾಗಲಿ, ಆಮೇಲೆ ಶಿಕ್ಷಣ ಇಲಾಖೆಗೆ ನಾವು BOವ್ರಿಗೂ ಕೊಟ್ಟಿವಿ ಸರ್. ಯಾರು DDPS ಸಾಹೇಬ್ರಿಗೂ ಒಂದು ಮನವಿ ಕೊಟ್ಟಿವ್ರಿ, ಆದರೂ ಅವ್ರು ಬಂದು ಇನ್ನೂ ಮಟ್ಟ ನಮ್ಗೆ ಇದು ಮಾಡಿಲ್ಲ ಸರ್ ಅವರು. ಮತ್ತು ನಾವು ಕೂಡ ಈಗ ಎಲ್ಲರೂ ಕೂಡ ನಾವು ಊರ ಗ್ರಾಮಸ್ಥರು ಮತ್ತೆಲ್ಲ ನಮ್ಮ ಗೈರ್ ಸರ್ ಕೂಡ ದಿನಕ್ಕೆ ತೊಗೊಂಡು ನಾವು ಎಲ್ಲ ಕ್ಯಾಮ್ರಾ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಮೈದಾನಕ್ಕೆ ಎಲ್ಲ ನಾವು ಮಾಡಿಸಿದ್ವಿ ಸರ್. ಅದಕ್ಕೆ ಇದ್ರ ಸರ್ಕಾರ ಒತ್ತು ಕೊಡಬೇಕು. ಶಾಲೆ ಸರ ಮೊದಲು ನಮ್ಗೆ ಕೊಠಡಿಗಳಾಗಬೇಕು, ಮತ್ತು ಮೂಲಭೂತ ಸೌಕರ್ಯಗಳಾಗಬೇಕು ಸರ್. ಅವ್ರು BOವ್ರಿಗೆ ನಾವು ಹೇಳ್ರಿ ನಾವು ಕಳ್ಸಕ್ಕೆ ಬರಂಗಿಲ್ಲ ರೀ, ಸರ್ಕಾರಕ್ಕೆ ನಾವು ಡೈರೆಕ್ಟ್ ಮನವಿ ಕಳ್ಸಕ್ಕೆ ಬರಂಗಿಲ್ಲ ರೀ, ಅವ್ರು ನಮ್ಮ ಮೇಲೆ ಕ್ರಮ ತಗೋತಾರು, ನಾವು ಅವನ್ನೆಲ್ಲ ನಿಮಗೆ ರೈಟಿಂಗ್ನಾಗ ಕೊಡೋಕ್ಕೂ ಬರಂಗಿಲ್ಲ ಅಂತ ಬೇಜವಾಬ್ದಾರಿ ಹೇಳ್ತಾರೆ ಸರ್. ಖಾನಾಪುರ ತಾಲೂಕಿನೊಳಗೆ ಪೂರ್ವ ಭಾಗದಾಗ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಈ ಶಾಲಾ ಮಕ್ಕಳಿಗೆ ಬರ್ತಕ್ಕಂಥ ಸಂಪೂರ್ಣ ಮೂಲಭೂತ ಹಕ್ಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಮುಂದೆ ಬರೋ ದಿನದ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಉಗ್ರವಾದಂಥ ಧರಣಿ ಸತ್ಯಾಗ್ರಹ ಮಾಡೋಕ್ಕೆ ನಾವೆಲ್ಲ ಸ್ಥಳೀಯರು, ಪಾಲಕರು, ಪೋಷಕರು ತಯಾರಾಗಿದ್ದೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನೋಡ್ತಾ ಇದ್ವಿ ಅವೇನ್ ಪಾಳು ಬಿದ್ದ ಮನೆಗಳ, ಕಸದ ತೊಟ್ಟಿಗಳ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಡೌಟ್ ಬರೋ ರೀತಿಯಲ್ಲಿರುವಂತ ಶಾಲೆಗಳು, ಅಂತ ಕಿತ್ತೋದ್ ಶಾಲೆಯಲ್ಲೂ ಪಾಪ ಮಕ್ಕಳು ಬಂದು ಓದ್ತಾ ಇದ್ದಾರೆ ಅಂದ್ರೆ ದೇವರಿಗೆ ಪ್ರೀತಿ. ಯಾಕೆ ಕಾಣಿಸ್ತಾ ಇಲ್ಲ ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅಂತ? ಪೃಥ್ವಿರಾಜ್, ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ಏನು ಸರಿಸುಮಾರು 140 ಮಿಲಿಮೀಟರ್ಗೂ ಅಧಿಕ ಮಳೆ ಆಗಿದೆ. ಏನು ಇದಕ್ಕಾಗಿ ಇದರಿಂದ ಬೆಳಗಾವಿ ಜಿಲ್ಲೆ ಹಲವು ಶಾಲೆಗಳು ದುಸ್ಥಿತಿ ಇರತಕ್ಕಂಥದ್ದು. ಕಳೆದ 2019ರಿಂದಲೂ ಕೂಡ ಅನೇಕ ಶಾಲೆಗಳು ಬೆಳಗಾವಿಯಲ್ಲಿ ಬಿದ್ದಿವೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅವರೊಳ್ಳಿ, ಕೊಡಚವಾಡ, ಬಿಳಕಿ, ದೇವಿನಕೊಪ್ಪ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ರೀತಿ ಸ್ಥಿತಿ ಇರತಕ್ಕಂಥದ್ದು. ತಾಡಪತ್ರಿಗಳನ್ನ ಶಾಲೆ ಮೇಲೆ ಹೊಚ್ಚಿ ಮಕ್ಕಳಿಗೆ ಪಾಠ ಕಲಿಸುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿವಿ,
ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಬಡವರ ಮಕ್ಕಳ ಶಾಲೆಗಳಿಗೆ, ಬಡವರ ಮಕ್ಕಳಿಗೆ ಗ್ಯಾರಂಟಿಯನ್ನ ಸರ್ಕಾರ ಈಗ 6ನೇ ಗ್ಯಾರಂಟಿಯಾಗಿ ಕೊಡಬೇಕಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಏನು ಖಾನಾಪುರ ತಾಲೂಕಿನಲ್ಲಿ ಕನ್ನಡ ಮಾತಾಡೋದೇ ಹೆಚ್ಚು, ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ತಾರೆ. ಅದರಲ್ಲೂ ಬೆಳಗಾವಿ ಖಾನಾಪುರ ಪಶ್ಚಿಮ ಭಾಗದಲ್ಲಿ ಈ ರೀತಿ ದೊಡ್ಡ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಲ್ಲಿ ಏನು ಶಾಲೆಗಳು ದುಸ್ಥಿತಿಯಲ್ಲಿ ಇದ್ರೂ ಕೂಡ ಮಕ್ಕಳು ಅನಿವಾರ್ಯವಾಗಿ ಕಳಿಸ್ಬೇಕು. ಯಾಕಂದ್ರೆ ಖಾಸಗಿ ಶಾಲೆಗೆ ಕಳಿಸಕ್ಕೆ ಅವರಿಗೆ ಸಾಧ್ಯವಾಗಲ್ಲ ಮತ್ತು ಖಾಸಗಿ ಶಾಲೆಗಳು ಕೂಡ ದೂರ ಇರ್ತವೆ. ಹಾಗಾಗಿ ಏನು ಸರ್ಕಾರಿ ಶಾಲೆಗಳನ್ನು ಅವಲಂಬಿಸಿದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಈಗ ಈ ರೀತಿ ಇರ್ತಕ್ಕಂಥದ್ದು. ಏನು ತಾಡ್ಪತ್ರಿಗಳನ್ನು ಹೊಡ್ಚಿ ಏನು ಸಂಪೂರ್ಣವಾಗಿ ಕೊಠಡಿಗಳು ಬಿದ್ದಿವೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1400 ಶಾಲೆಗಳಿವೆ. ಅದರಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳು ಒಳಗೊಂಡು ಈ ಶಾಲೆಗಳ 600 ಶಾಲೆಗಳ ಈ ಪೈಕಿ 600 ಶಾಲೆಗಳ ಸುಮಾರು 1800 ಕೊಠಡಿಗಳು ಬಿದ್ದು ಹೋಗಿವೆ. ಎಲ್ಲಾ ಕೊಠಡಿಗಳ ರಿಪೇರಿಗೆ ಸುಮಾರು 40 ಕೋಟಿ ರೂಪಾಯಿ ಹಣ ಬೇಕು. ಆದರೆ ಸರ್ಕಾರ ಅಷ್ಟೊಂದು ಹಣ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಈ ರೀತಿ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಸರ್ಕಾರಿ ಶಾಲೆಗಳ ನಿರ್ವಹಣೆಯ ಜವಾಬ್ದಾರಿ ಲೋಕೋಪಯೋಗಿ ಇಲಾಖೆ ಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕಳೆದ ಅನೇಕ ದಿನಗಳಿಂದ. ಆಗ ಮಾತ್ರ ಶಾಲೆಗಳು ಸುಧಾರಣೆ ಆಗುತ್ತೆ ಮತ್ತು ಶಾಲೆಗಳ ನಿರ್ವಹಣೆ ಜವಾಬ್ದಾರಿ ಲೋಕೋಪಯೋಗಿ ಇಲಾಖೆ ವಹಿಸುವ ಸಂದರ್ಭದಲ್ಲಿ ಶೀಘ್ರಗತಿಯಲ್ಲಿ ಅದನ್ನ ರಿಪೇರಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಖಾನಾಪುರದಲ್ಲಿ ಒಂದು ಶಾಲೆಗೆ ತಲುಪಕ್ಕೆ ಸುಮಾರು 4-5 ಕಿಲೋಮೀಟರ್ಗಳ ಕಾಲ ಮಕ್ಕಳು ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಶಿಕ್ಷಣ ಸಿಗದೆ ಹೋದ್ರೆ ಅದು ನಿಜಕ್ಕೂ ದುರಂತ ಅಂತ ಹೇಳಕ್ಕೆ. ಯಾಕಂದ್ರೆ ಖಾನಾಪುರದಲ್ಲಿ ಸುಮಾರು 30 ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣವನ್ನೇ ಅಲುಗಾಡಿಸುವಂತ ರಾಜಕಾರಣಿಗಳಿದ್ದಾರೆ. ಇನ್ನೊಂದ್ ಕಡೆ ಪ್ಲಸ್ ಏನಪ್ಪ ಬೆಳಗಾವಿಗೆ ಅಂದ್ರೆ ಲೋಕೋಪಯೋಗಿ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಈಸಿನೇ ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ. ಯಾಕೆ ಆಗ್ತಾ ಇಲ್ಲ ಅಂತ ಓಕೆ ಮಾತನಾಡ್ತೀನಿ. ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಈಗ ಅಶೋಕ್ ಚಂದರಗಿ ಅವರು ಹೋರಾಟಗಾರರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ಚಂದ್ರಕಾಂತ್, ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ, ಅದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪ್ಲಸ್ ಇರುವಂತದ್ದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು, ಅವರೇ ಲೋಕೋಪಯೋಗಿ ಸಚಿವರು. ಪೃಥ್ವಿರಾಜ್ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ PWD ಸಚಿವರೇ ಆಗಿದ್ರಿಂದ ಇದು ರಾಜ್ಯ ಮಟ್ಟದಲ್ಲಿ ಆಗ್ಬೇಕಂತ ನಿರ್ಣಯ. ಯಾಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಏನಂದ್ರೆ ಒಂದು ಇಚ್ಛಾಶಕ್ತಿ ಕೊರತೆ, ಮತ್ತೊಂದು ಕಡೆ ಏನಂದ್ರೆ ಜಿಲ್ಲೆ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಆಗಿದ್ರಿಂದ ಅನುದಾನದ ಕೊರತೆಯೂ ಕೂಡ ಆಗುತ್ತೆ. ಯಾಕಂದ್ರೆ ಜಿಲ್ಲಾವಾರದ ಅನುದಾನ ಹಂಚಿಕೆಯಲ್ಲಿ ಬೆಳಗಾವಿಗೆ ದೊಡ್ಡ ಮಟ್ಟದ ಏನು ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈಗ ಗದಗ ಜಿಲ್ಲೆ ಸುಮಾರು 5 ತಾಲೂಕುಗಳನ್ನು ಒಳಗೊಂಡಂತ ಜಿಲ್ಲೆ, ಆದ್ರೆ ಬೆಳಗಾವಿ 18 ತಾಲೂಕುಗಳು, 18 ವಿಧಾನಸಭಾ, 15 ತಾಲೂಕುಗಳನ್ನು ಒಳಗೊಂಡಂತ ಜಿಲ್ಲೆ. ಈ ಸಂದರ್ಭದಲ್ಲಿ ಅನುದಾನ ಬಂದ ಸಂದರ್ಭದಲ್ಲಿ ಅದು ಹಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಮತ್ತು ಖಾನಾಪುರದಲ್ಲಿ ಈ ಹಿಂದಿಲೂ ಕೂಡ ಅಲ್ಲಿ MES ಶಾಸಕರು ಗೆದ್ದು ಬರ್ತಾ ಇದ್ರು. ಈಗಲೂ BJP ಶಾಸಕರಲ್ಲಿ ಇರೋದ್ರಿಂದ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಅವರು ಮುಂದಾಗಬೇಕಿದೆ. ಕನ್ನಡ ಶಾಲೆಗಳಿಗೆ ಕೇವಲ ಮರಾಠ ವೋಟ್ ಬ್ಯಾಂಕ್ ಅನ್ನ ಮಾಡಿಕೊಂಡು ಅವರು ಅಲ್ಲಿ ಗೆದ್ದು ಬರ್ತಾರೆ. ಆದ್ರೆ ಕನ್ನಡವನ್ನು ಉಳಿಸುವಂತ ಕೆಲಸವನ್ನು ಕೂಡ ಅಲ್ಲಿಯ ಶಾಸಕರು ಮಾಡಬೇಕಿದೆ. ಯಾಕಂದ್ರೆ ಸ್ವತಂತ್ರ ಬಂದ ಇಷ್ಟು ದಿನಗಳ ಕಾಲ ಏನು 2008 ಕೂಡ ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷದ ಶಾಸಕರು ಗೆದ್ದಿರಲಿಲ್ಲ. ಅದು ಕೇವಲ MES ದವರು ಗೆದ್ದಾಗ ಅವರು ಮರಾಠಿ ಶಾಲೆ ಮತ್ತು ಮರಾಠಿ ಬಗ್ಗೆ ಮಾತಾಡ್ತಿದ್ರು. ಈಗ ಅಲ್ಲಿಯ ಜನ ಏನು ರಾಷ್ಟ್ರೀಯ ಪಕ್ಷಗಳನ್ನ ಗೆಲ್ಲಿಸುವಂತ ಮುಖ ಮಾಡಿರ್ತಕ್ಕಂಥದ್ದು. ಇನ್ನಾದರೂ ಆ ಗೆದ್ದಂತ ಶಾಸಕರು ಕನ್ನಡ ಶಾಲೆಗಳ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುರಂದಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದ್ವಲ್ಲ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಬೆಳಗಾವಿಯ ಪರಿಸ್ಥಿತಿ ಅಂತ ನೋಡಿ. ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಈ ಬೆಳಗಾವಿಲಿ ಗಡಿಭಾಗದ ಜಿಲ್ಲೆ ಬೇರೆ, ಗಡಿಭಾಗದ ತಾಲೂಕುಗಳವು, ಅಲ್ಲಿ ಮರಾಠಿಯ ಸಾಕಷ್ಟು ಪ್ರಭಾವ ಇರುವಂಥದ್ದು. ಇಂಥ ಕಡೆನಾದರೂ ಹೆಚ್ಚಿನ ಉತ್ಸಾಹವನ್ನು ತೋರಿಸಿ ಅಲ್ಲಿ ಇರುವಂಥ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಕೆಲಸವನ್ನು ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸರ್ಕಾರ ಮಾಡಬೇಕಾಗಿತ್ತು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಾಡಬೇಕಾಗಿತ್ತು. ಆದರೆ ಇಚ್ಛಾಶಕ್ತಿ ಕೊರತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ಯಾಕೆಂದರೆ ಬೆಳಗಾವಿ ನಮ್ಮದು ಕರ್ನಾಟಕದ 2ನೇ ರಾಜಧಾನಿ ಅಂತೆಲ್ಲ ಬೊಗಳೆ ಬಿಡೋದು ಮಾತ್ರ ಅಲ್ಲ, ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗೋದಲ್ಲ. ಅದು ಹೋಗಿ ಇಂಥ ವ್ಯವಸ್ಥೆಯನ್ನು ಸರಿ ಮಾಡಿ. ಯಾಕೆ ಹೇಳಿ, ಇಂಥ ವ್ಯವಸ್ಥೆಯನ್ನು ಸರಿ ಮಾಡಿದ್ರೆ ಅಲ್ಲಿರುವಂಥ ಜನನು ಕೂಡ ಹೌದಪ್ಪ ಹೌದು ಅಂತ ಯಾವನಾದರೂ ಮರಾಠ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಕ್ಕೆ ಹೋದ್ರೆ ಬೆಳಗಾವಿ ಮಹಾರಾಷ್ಟ್ರದ್ದು ಅಂತ ಹೇಳಿದ್ರೆ ಕೆಪಾಳು ಕುಡಿತಾನೆ. ಸರ್ಕಾರ ಆ ರೀತಿಯಾಗಿ ಉತ್ತೇಜನವನ್ನು ಕೊಡಬೇಕು. ಫಸ್ಟು ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಮಾಡುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಸಹಜವಾಗಿ ಅಭಿಮಾನ ಅನ್ನುವಂಥದ್ದು ಬೆಳೆಯುತ್ತೆ. ಆದರೆ ಆ ಕೆಲಸ ಆಗ್ತಾ ಇಲ್ಲ. ಫೋಟೋ ವಿಡಿಯೋಗೆ ಬೇಡಿಕೆ, ಬಂಡವಾಳವಾಯ್ತಾ ಕಾಳಿಂಗ ಸರ್ಪ, ಸಂಶೋಧನೆ ಹೆಸರಿನಲ್ಲಿ ವಂಚನೆ, ತನಿಖೆಗೆ ಆದೇಶಿಸಿದ ಸರ್ಕಾರ. ದೂರುದಾರರು ಹೇಳೋದೇನು, ಸಂಶೋಧಕರ ಪ್ರತಿವಾದ ಏನು? ಸರ್ಪ ಸಂಶೋಧನೆ ತನಿಖೆಗೆ ಆದೇಶ.
ಕಾಳಿಂಗ ಸರ್ಪ ಸಂಶೋಧನೆ ಹೆಸರಿನಲ್ಲಿ ವಂಚನೆಯ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಳಿ ಬಂದಿರುವಂತ ವಂಚನೆಯ ಆರೋಪ ಇದೆ. ತನಿಖೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಮಾಡಿದ್ದಾರೆ. ಕಾಳಿಂಗ ಸರ್ಪ ಸಂಶೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಂಚನೆ ಮಾಡಲಾಗಿರುವಂತ ಆರೋಪ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಆದೇಶವನ್ನು ಮಾಡಿದ್ದಾರೆ ತನಿಖೆ ಮಾಡಬೇಕು ಅಂತ. ಪರಿಸರವಾದಿಗಳಿಂದ ಅರಣ್ಯ ಸಚಿವರಿಗೆ ದೂರನ್ನ ಕೊಡಲಾಗಿದೆ. ಕಾಳಿಂಗ ಸರ್ಪ ಸಂಶೋಧನೆ ಹೆಸರಲ್ಲಿ ವಂಚನೆಯನ್ನ ಮಾಡಲಾಯ್ತಾ, ಕಾನೂನು ಉಲ್ಲಂಘನೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿದೆ. ಕಾಳಿಂಗ ಸರ್ಪ ಸಂಶೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿರುವಂಥದ್ದು, ಕಾನೂನನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ದೂರನ್ನ ಕೊಡಲಾಗಿತ್ತು ಅರಣ್ಯ ಸಚಿವರಿಗೆ. ಮಳೆಕಾಡು ಸಂಶೋಧನಾ ಕೇಂದ್ರದ ವಿರುದ್ಧ ದೂರನ್ನ ಕೊಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಲಿಕ್ಕೆ ಅರಣ್ಯ ಸಚಿವರು ಆದೇಶವನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಗೆ ವರದಿ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಸಂಶೋಧನೆಯ ಹೆಸರಲ್ಲಿ. ಸೊ ಹೀಗಾಗಿ ತನಿಖೆಯನ್ನ ಮಾಡಲಿಕ್ಕೆ ಸೂಚನೆ. ಆಗುಂಬೆಯಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇದ್ದಾವೆ. ಕಾಳಿಂಗ ಸರ್ಪ ಸಂಶೋಧನೆ ಸಂರಕ್ಷಣೆ ಹೆಸರಲ್ಲಿ ಕಾಳಿಂಗ ಸರ್ಪಗಳನ್ನು ಕೂಡ ಹಾಕೋದು, ಫೋಟೋಶೂಟ್ ಮಾಡೋದು, ಆಮೇಲೆ ಅವುಗಳ ಮೊಟ್ಟೆಗಳನ್ನು ತಂದು ಮರಿ ಮಾಡೋದು, ಇಂಥ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಇವೆಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ತುಂಬ ಘೋರ ಅಪರಾಧ. ಈ ಕಾಳಿಂಗ ಸರ್ಪಗಳು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1ನಲ್ಲಿ ಬರುತ್ತೆ. ಇದನ್ನು ಈ ಥರ ಹಿಂಸೆ ಮಾಡೋದೆಲ್ಲ 3 ರಿಂದ 7 ವರ್ಷದೊಳಗೆ ಶಿಕ್ಷೆ ಕೂಡ ಕೊಡ್ಬೋದು, ಹಾಗೆ ದಂಡ ಕೂಡ ಹಾಕ್ಬೋದು. ಆಗುಂಬೆಯಲ್ಲಿ ಆ್ಯಕ್ಚುಲಿ 2 ಸಂಸ್ಥೆಗಳಿದ್ದಾವೆ ಕಾಳಿಂಗ ಸರ್ಪ ಸಂಶೋಧನೆಗೆ ಸಂಬಂಧಪಟ್ಟಂಗೆ. ಒಂದು ARRS ಅಂತ, ಇನ್ನೊಂದು ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ ಅಂತ, KCRE ಅಥವಾ ಕಾಳಿಂಗ ಮನೆ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಈಗ ತನಿಖೆಗೆ ಆದೇಶ ಆಗಿರೋದು ARRS, ಅಜಯ್ ಗಿರಿ ಮತ್ತು ಪ್ರದೀಪ್ ಹೆಗಡೆ ಅವ್ರ ಮೇಲೆ ಮಾತ್ರ. ಗೌರಿಶಂಕರ್ ಮತ್ತು KCRE ಸಂಸ್ಥೆ ಮೇಲೆ ತನಿಖೆಗಿನ್ನೂ ಆದೇಶ ಆಗಿಲ್ಲ. ಇದು ತನಿಖೆ ಆಗಬೇಕಾದ್ದು ಅಗತ್ಯ. ಸಮಗ್ರವಾಗಿ ತನಿಖೆ ಆಗಬೇಕು. 2 ಸಂಸ್ಥೆಗಳ ಮೇಲೂ ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತು ಅವ್ರು ಮಾಡಿರುವ ಅಕ್ರಮಗಳೆಲ್ಲ ಹೊರಗೆ ಬರಬೇಕು. ಈ ಬಗ್ಗೆ ಮಳೆಕಾಡು ಸಂಶೋಧನಾ ಕೇಂದ್ರದ ಗೌರಿಶಂಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇಲ್ಲ. ವಿರೋಧ ಮಾಡುವಂತವರು ವಿಡಿಯೋಗಳನ್ನ ಎಡಿಟ್ ಮಾಡಿ ಹಬ್ಬಿಸ್ತಾ ಇದ್ದಾರೆ. ಸುಮಾರು 12 ವರ್ಷಗಳಿಂದ ಸಂಸ್ಥೆ ನಡೆಸಿಕೊಂಡು ಬಂದಿದ್ದೇವೆ. ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ನಮ್ಮ ಬಳಿ ಬಂದು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಕಾಳಿಂಗದಲ್ಲಿ 4 ಪ್ರಭೇದಗಳಿದ್ದಾವೆ ಅಂತ ತಿಳಿಸಿದ್ದು ನಾವೇ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಮೇಲೆ ಅಲಿಗೇಷನ್ ಬಂದಾಗ ಈಗ ಅರಣ್ಯ ಇಲಾಖೆ ಸಚಿವರು ಕೂಡ ಈಗ ಅದನ್ನ ಒಂದು ತನಿಖೆಗೆ ಇದು ಮಾಡಿದ್ದಾರೆ. ಸೊ ಇದಕ್ಕೇನು? ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಕೆಲವರು ನಮಗೀಗ 98% ನಮ್ಮ ಒಂದು ಕೆಲಸನ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ. ಒಬ್ರು ಇಬ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಇರ್ತಾರೆ. ಏನು ಎಂತ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅವರು ಒಂದು ಕೆಲಸ ಏನು ಅವರು ಅಲಿಗೇಷನ್ಸ್ ಹಾಕಿದಾರ, ಅವ್ರದ್ದೇನು ತಪ್ಪೇನಿಲ್ಲ, ಅವ್ರು ಆಗಲಿ. ಈಗ ಎನ್ಕ್ವೈರಿ ನಡೀತಾ ಇದೆ. ನೀವು ಹೇಳ್ದಂಗೆ ಸಚಿವರು ಎನ್ಕ್ವೈರಿ ಹಾಕಿರೋದ್ರಿಂದ ಇವರು ನಮ್ಮ ಲೋಕಲ್ RFO ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ನಮ್ದೊಂದು ಎಸ್ಟಾಬ್ಲಿಷ್ಡ್ ಸಂಸ್ಥೆ, ಸುಮಾರು 12-13 ವರ್ಷದಿಂದ ನಮ್ಮ ಕಾಳಿಂಗ ಫೌಂಡೇಶನ್ ನಡೀತಾ ಇದೆ. ಒಳ್ಳೆ ರಿಸರ್ಚ್ ನಡೆದಿದೆ. ತುಂಬ ಜನ ಸ್ಟೂಡೆಂಟ್ಸ್ ಬಂದು ಕಲಿತು ಬೇರೆ ಬೇರೆ ದೇಶಗಳಲ್ಲಿ ಅವರು PhD ಪೋಸ್ಟ್ ಡಾಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಗೆ ನೋಡಿದ್ರೆ ಮಣಿಪಾಲ್ ಯೂನಿವರ್ಸಿಟಿ ಜೊತೆ ನಮ್ದು ಟೈಅಪ್ ಆಗಿದೆ ಇದಕ್ಕೆ PhDಗೆ. ಇನ್ನು ಮುಂದೆ ನಾವು PhD ಸ್ಟೂಡೆಂಟ್ಸ್ನು ತಗೋಬಹುದು. ಆ ರೀತಿ ಬೆಳವಣಿಗೆ ಆಗ್ತಾ ಇದೆ. ದುರಾದೃಷ್ಟ ಏನಂದ್ರೆ ನಮ್ಮವ್ರು ಇನ್ನೂ ಚೇಂಜ್ ಆಗಿಲ್ಲ. ನಾನು ಹೇಳ್ತಾ ಇರ್ತೀನಲ್ಲ, ಚಂದ್ರನ ಮೇಲೆ ನಮ್ಮ ಸೈಂಟಿಸ್ಟ್ ಎಲ್ಲ ಲ್ಯಾಂಡ್ ಆದ್ರೂ ನಾವು ಈ ರೀತಿ ಡಿಸ್ಕರೇಜ್ ಮಾಡೋದು ಇಲ್ಲ, ಈ ತರ ಬೇಡದಿರೋ ವಿಷಯಗಳು ಬರೆಯೋದ್ರಲ್ಲೇ ನಾವು ಇನ್ನೂ ಇದ್ದೀವಿ. ಒಳ್ಳೆ ವಿಷಯಗಳು ಈಗ ನಂದು 4 ಪ್ರಭೇದ ಆಯ್ತು, ನಿಮ್ಗೂ ಗೊತ್ತಿರಬೇಕು ಅಲ್ವಾ? ಹೌದೌದು. ಕಾಳಿಂಗ ಸರ್ಪ 4 ಪ್ರಭೇದ ಮಾಡಿದೆ. ಅದು ನನ್ನ 10 ವರ್ಷ PhD ಆದ್ಮೇಲೆ 186 ವರ್ಷ ಆದ್ಮೇಲೆ ಅದನ್ನ ಮಾಡಿದ್ದು. ಅದನ್ನ ಒಳ್ಳೆ ವಿಷಯನ ಪಬ್ಲಿಷ್ ಮಾಡಿ ಅಂತ ನಾವು ಎಲ್ಲರಿಗೂ ಒಂದು ಪ್ರೆಸ್ ರಿಲೀಸ್ ಕೊಟ್ರೆ ಸುಮಾರು ನಮ್ಮ ಸ್ನೇಹಿತರು ನಿಮ್ಮಂಥವ್ರೆಲ್ಲರೂ ಮಾಡಿದ್ರು. ಬಟ್ ಇಂಥವ್ರು ಈ ತರ ಬರೆಯೋರು, ಅವರು ಜರ್ನಲಿಸ್ಟ್ ಅಂತ ಅವ್ರ ಬಗ್ಗೆ ಅವರೇ ಹೇಳ್ಕೊಂಡ್ರೆ, ಜರ್ನಲಿಸ್ಟ್ ಏನಂದ್ರೆ ಇರೋ ವಿಷಯನ ಬರಿಬೇಕು. 2 ಬರಿಬೋದು, ಕೆಟ್ಟದ್ದು ಬರಿಬೋದು, ಒಳ್ಳೇದು ಬರ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ದೂರನ್ನ ಕೊಡಲಾಗಿದೆಯಲ್ಲ, ಆ ದೂರಿನ ಹೈಲೈಟ್ಸ್ ಏನು, ಮತ್ತೆ ತನಿಖೆಗೆ ಆದೇಶ ಮಾಡಲಾಗಿದೆಯಲ್ಲ, ತನಿಖೆ ಆರಂಭ ಆಯ್ತಾ?
ಹೌದು ಪೃಥ್ವಿ, ಏನು ಶಿವಮೊಗ್ಗದ ಆಗುಂಬೆಯಲ್ಲಿ ಏನು ಕಾಳಿಂಗ ಸರ್ಪದ ಸಂಶೋಧನೆ ಹೆಸರಿನಲ್ಲಿ ಅಲ್ಲಿ ಒಂದಿಷ್ಟು ಬಿಸ್ನೆಸ್ ಅನ್ನ ಮಾಡ್ಲಾಗ್ತಿದೆ. ಅದರಲ್ಲೂ ಕೂಡ ಒಂದು ರೆಸ್ಟೋರೆಂಟ್ ಅನ್ನ ಮಾಡಿ ಅದರಲ್ಲಿ ಬಿಸ್ನೆಸ್ ಅನ್ನ ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ಬಿಸ್ನೆಸ್ ಅನ್ನ ಮಾಡಲಾಗುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಆರೋಪಕ್ಕೆ ತಕ್ಕಂತೆ ಈಗ ಅಲ್ಲಿಯ ಪರಿಸರವಾದಿಗಳು, ಸ್ಥಳೀಯ ಪರಿಸರವಾದಿಗಳು ಏನು ಈಶ್ವರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ತಕ್ಷಣನೇ ಅದನ್ನ ಪರಿಶೀಲನೆ ನಡೆಸಿ ಅದನ್ನು ವರದಿ ಸಲ್ಲಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ, ಅಂದ್ರೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಗೆ ಏನು ಈಶ್ವರ್ ಖಂಡ್ರೆ ಅವರು ಒಂದು ಇದನ್ನು ಆದೇಶವನ್ನ ಮಾಡ್ತಾರೆ. ಇದಾದ ಬಳಿಕ ಈಗ ಅಲ್ಲಿರುವಂತ ಏನು 3-4 ಸಂಸ್ಥೆಗಳ ಮೇಲೆ ತನಿಖೆಗೆ ಆದೇಶ ಡಿಸ್ಟರ್ಬೆನ್ಸ್ ಇದೆ ವಿನಯ್, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ಕಾಳಿಂಗ ಸರ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಮಾಡ್ತಾ ಇದ್ದಂಥವ್ರ ಮೇಲೆ ಆರೋಪವನ್ನು ಮಾಡಲಾಗಿದೆ, ದೂರನ್ನು ಕೊಡಲಾಗಿರುವಂಥದ್ದು. ಅದಕ್ಕೆ ಈಶ್ವರ್ ಖಂಡ್ರೆ ಅವರು ತನಿಖೆಗೂ ಕೂಡ ಆದೇಶವನ್ನು ಮಾಡಿದ್ದಾರೆ. ನೋಡೋಣ ತನಿಖೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು, ಏನು ಎತ್ತ, ನಿಜಕ್ಕೂ ಕೂಡ ವಂಚನೆಯನ್ನು ಮಾಡಲಾಗಿದೆಯಾ, ಆ ಆರೋಪಗಳೆಲ್ಲವೂ ಕೂಡ ನಿಜನಾ ಸುಳ್ಳ ಅನ್ನುವಂಥದ್ದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ.